ಅಕ್ಷರ ಫೌಂಡೇಶನ್ ರಚಿಸಿದ ಸರಳ ವ್ಯವಕಲನ ವಿಷಯ ಸಂಬಂಧಿತ ವಿಡಿಯೋಗೆ ಸ್ವಾಗತ. ಈ ಮುಖ್ಯ ಪರಿಕಲ್ಪನೆಗಳನ್ನು ಮಕ್ಕಳಿಗೆ ಬೋಧಿಸಲು ನಾವು ಅಕ್ಷರದ ಗಣಿತ ಕಿಟ್ನಲ್ಲಿನ ಬಿಲ್ಲೆಗಳು, ಬೇಸ್ 10ರ ಬ್ಲಾಕ್ಗಳು, ಆಟಿಕೆ ಹಣ, ಅಬಾಕಸ್, ಸಂಖ್ಯಾರೇಖೆ ಮತ್ತು ಸ್ಥಾನಬೆಲೆ ಸೂಚಿಯನ್ನು ಬಳಸಬಹುದು. ನಾವು ನಿತ್ಯ ಜೀವನದ ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ. ಗೀತಾಳ ಬಳಿ 5 ಬಾಳೆಹಣ್ಣುಗಳಿವೆ. ಅವಳು 3 ಹಣ್ಣುಗಳನ್ನು ಅನಿತಾಳಿಗೆ ಕೊಡುತ್ತಾಳೆ. ಈಗ ಗೀತಾಳ ಬಳಿ ಇರುವ ಬಾಳೆಹಣ್ಣುಗಳು ಎಷ್ಟು? ಗೀತಾಳ ಬಳಿ 2 ಬಾಳೆಹಣ್ಣುಗಳಿವೆ. 5ರಿಂದ 3 ತೆಗೆದಾಗ 2 ಉಳಿಯುವುದು. ಮೇಜಿನ ಮೇಲೆ 7 ಬಿಲ್ಲೆಗಳನ್ನು ಇಡುವುದು. ಚೌಕಳಿ ಹಾಳೆಯಲ್ಲಿ 7 ಚೌಕಗಳಿಗೆ ಬಣ್ಣ ತುಂಬುವುದು. ಮಗುವಿಗೆ 7ರಿಂದ 2 ತೆಗೆಯಲು ಹೇಳುವುದು. ಈಗ ಉಳಿದಿರುವುದು 5. ವ್ಯವಕಲನದ ಈ ಚಿಹ್ನೆಯು 7ರಿಂದ 2 ತೆಗೆದಿರುವುದನ್ನು ಸೂಚಿಸುತ್ತದೆ. ಸಮಚಿಹ್ನೆಯು ಉಳಿದಿರುವುದನ್ನು ಸೂಚಿಸುತ್ತದೆ. ಈ ವಿಧಾನವನ್ನು ವ್ಯವಕಲನ ಎಂದು ಕರೆಯಲಾಗುತ್ತದೆ. ರಾಜುವಿನ ಬಳಿ 2 ಬಿಲ್ಲೆಗಳಿವೆ. ಅಮೀನಾ ಅವನ ಬಳಿಯಿಂದ 7 ಕೇಳುತ್ತಾಳೆ. ರಾಜು ತನ್ನ ಬಳಿ ಇರುವ 2 ಬಿಲ್ಲೆಗಳನ್ನು ಅಮೀನಾಳಿಗೆ ಕೊಡುತ್ತಾನೆ. ರಾಜುವಿನ ಬಳಿ ಇನ್ನು ಬಿಲ್ಲೆಗಳೇ ಇಲ್ಲ. ಇದರಿಂದ ತಿಳಿಯುವುದೇನೆಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆಯಲು ಸಾಧ್ಯವಿಲ್ಲ. ವ್ಯವಕಲನದ ಪರಿಕಲ್ಪನೆಯನ್ನು ಬೋಧಿಸಲು ಸಂಖ್ಯಾರೇಖೆಯು ತುಂಬಾ ಸಹಕಾರಿಯಾಗಿದೆ. 9ರಿಂದ 5 ಕಳೆಯಲು ಸಂಖ್ಯಾರೇಖೆಯಲ್ಲಿ 9 ಮಣಿಗಳನ್ನು ಎಣಿಸಿ ಅಲ್ಲಿ ಕ್ಲಿಪ್ ಹಾಕಲು ತಿಳಿಸುವುದು. ನಂತರ 5 ಮಣಿಗಳನ್ನು ಹಿಂದಕ್ಕೆ ಎಣಿಸಿ ಇನ್ನೊಂದು ಕ್ಲಿಪ್ ಹಾಕಿ ಅದರ ಮುಂದಿನ ಉಳಿದ ಮಣಿಗಳನ್ನು ಎಣಿಸುವುದು. 9ರಿಂದ 5 ತೆಗೆದಾಗ 4 ಉಳಿಯುವುದು. ಹಾಗೂ ವ್ಯವಕಲನ ಒಂದಕ್ಕೊಂದು ಹೇಗೆ ಸಂಬಂಧಿಸಿದೆ ನೋಡೋಣ. 5ಕ್ಕೆ 4 ಕೂಡಿದರೆ 9 ಸಿಗುವುದು. 9ರಿಂದ 5 ಕಳೆದಾಗ 4 ಉಳಿಯುವುದು. ಆದ್ದರಿಂದ ವ್ಯವಕಲನವು ಸಂಕಲನದ ವಿಲೋಮವಾಗಿದೆ. ಹೀಗೆ ಪ್ರತಿ ಸಂಕಲನದ ಅಂಶಕ್ಕೆ 2 ವ್ಯವಕಲನದ ಅಂಶಗಳಿವೆ. 5ಕ್ಕೆ 4 ಕೂಡಿದರೆ 9 ಸಿಗುವುದು. 9ರಿಂದ 5 ಕಳೆದಾಗ 4 ಉಳಿಯುವುದು. 9ರಿಂದ 4 ಕಳೆದಾಗ 5 ಉಳಿಯುವುದು. ಸಂಕಲನದ ಮತ್ತು ವ್ಯವಕಲನದ ಅಂಶಗಳನ್ನು ತಿಳಿಯಲು 3 ಸಂಖ್ಯೆಗಳ ಗುಂಪುಗಳಿಗೆ ಸಂಕಲನ ಚಿಹ್ನೆ, ವ್ಯವಕಲನ ಚಿಹ್ನೆ ಮತ್ತು ಸಮಚಿಹ್ನೆಗಳನ್ನು ಬಳಸಿ ಮಕ್ಕಳು ಅಭ್ಯಾಸ ಮಾಡಲಿ. ಮಕ್ಕಳು ಆಟಿಕೆ ಹಣವನ್ನು ಬಳಸಬಹುದು. 9 ರೂಪಾಯಿಯಿಂದ 1 ರೂಪಾಯಿಯನ್ನು ಕಳೆದಾಗ 8 ರೂಪಾಯಿ ಉಳಿಯುವುದು. 9 ರೂಪಾಯಿಯಿಂದ 2 ರೂಪಾಯಿಯನ್ನು ಕಳೆದಾಗ 7 ರೂಪಾಯಿ ಉಳಿಯುವುದು. 9 ರೂಪಾಯಿಯಿಂದ 3 ರೂಪಾಯಿಯನ್ನು ಕಳೆದಾಗ 6 ರೂಪಾಯಿ ಉಳಿಯುವುದು. ಹೀಗೆ ವ್ಯವಕಲನವು ಅಸಲಿ ಸಂಖ್ಯೆ 9 ಹೇಗೆ ಕಡಿಮೆ ಮಾಡುತ್ತಿದೆ ಎಂಬುದನ್ನು ನಾವು ಗಮನಿಸೋಣ. ಇಲ್ಲೊಂದು ಕುತೂಹಲಕಾರಿ ಅಂಶವಿದೆ. ನಾವು 9ರಿಂದ 9 ಕಳೆದರೆ ಏನೂ ಉಳಿಯುವುದಿಲ್ಲ ಅಥವಾ 0. 7ರಿಂದ 7 ಕಳೆದರೆ 0. 4ರಿಂದ 4 ಕಳೆದರೆ 0. ಹೀಗೆ ಯಾವುದೇ ಒಂದು ಪ್ರಮಾಣವನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟರೆ 0 ಉಳಿಯುವುದು. ಉದಾಹರಣೆಗೆ 9ರಿಂದ ಏನನ್ನೂ ತೆಗೆಯದಿದ್ದರೆ ನಮ್ಮ ಬಳಿ 9 ಉಳಿಯುವುದು. ಅಂದರೆ 9ರಿಂದ 0 ಕಳೆದಾಗ 9 ಉಳಿಯುವುದು. 7ರಿಂದ 0 ಕಳೆದಾಗ 7 ಉಳಿಯುವುದು. 4ರಿಂದ 0 ಕಳೆದಾಗ 4 ಉಳಿಯುವುದು. ಯಾವುದೇ ಸಂಖ್ಯೆಯಿಂದ 0 ಕಳೆದರೆ ಆ ಸಂಖ್ಯೆಯು ಬದಲಾಗುವುದಿಲ್ಲ. ಮಕ್ಕಳು ಅಭ್ಯಾಸಕ್ಕಾಗಿ ಹೆಚ್ಚು ಲೆಕ್ಕಗಳನ್ನು ಪ್ರಯತ್ನಿಸಲಿ. ಸ್ಥಾನಬೆಲೆ ಸೂಚಿ ಮತ್ತು ಬೇಸ್ 10ರ ಬ್ಲಾಕ್ ಬಳಸಿ 2 ಅಂಕಿ ಸಂಖ್ಯೆಯ ವ್ಯವಕಲನವನ್ನು ಮಾಡೋಣ. ಹಳದಿ ಕ್ಯೂಬ್ಗಳು ಬಿಡಿಗಳನ್ನು ಪ್ರತಿನಿಧಿಸುತ್ತವೆ. 10 ಕ್ಯೂಬ್ಗಳು 10ರ ಒಂದು ನೀಲಿ ರಾಡ್ಗೆ ಸಮ. 10 ನೀಲಿ ರಾಡ್ಗಳು 100ರ ಒಂದು ಹಸಿರು ಪ್ಲೇಟ್ಗೆ ಸಮ. 10 ಹಸಿರು ಪ್ಲೇಟ್ಗಳು 1000ದ ಒಂದು ಕೆಂಪು ಚೌಕಘನಕ್ಕೆ ಸಮವಾಗಿದೆ. 38ರಿಂದ 15 ಕಳೆಯುವಾಗ 38ರಲ್ಲಿ 3 10ಗಳು, 8 ಬಿಡಿಗಳು. ಅದರಂತೆ 15ರಲ್ಲಿ 1 10 5 ಬಿಡಿಗಳಿವೆ ಎಂದು ಮಗುವಿಗೆ ತಿಳಿಸುವುದು. ವ್ಯವಕಲನವನ್ನು ಬಿಡಿ ಸ್ಥಾನದಿಂದಲೇ ಪ್ರಾರಂಭಿಸುವುದು.
8 ಬಿಡಿಗಳಿಂದ 5 ಬಿಡಿಗಳನ್ನು ಕಳೆದರೆ 3 ಬಿಡಿಗಳು ಉಳಿಯುವುವು. 3 ಹತ್ತುಗಳಿಂದ 1 ಹತ್ತನ್ನು ತೆಗೆದರೆ 2 ಹತ್ತುಗಳು ಉಳಿಯುವುವು. ವ್ಯತ್ಯಾಸ ಅಥವಾ ಉತ್ತರವು 2 ಹತ್ತು 3 ಬಿಡಿಗಳು ಎಂದರೆ 23. ಅಭ್ಯಾಸಕ್ಕಾಗಿ ಮಕ್ಕಳು ಬೇಸ್ 10ರ ಬ್ಲಾಕ್ಗಳನ್ನು ಮತ್ತು ಆಟಿಕೆ ಹಣವನ್ನು ಬಳಸುವುದು. ನಂತರ ಮಕ್ಕಳಿಗೆ ಚೌಕಳಿ ಹಾಳೆಯಲ್ಲಿ ಲೆಕ್ಕವನ್ನು ಅಭ್ಯಾಸ ಮಾಡಿಸುವುದು. ಹೀಗೆ ಮಕ್ಕಳ ಕಲಿಕೆಯು ಮೂರ್ತ ರೂಪದಿಂದ ಅಮೂರ್ತ ರೂಪಕ್ಕೆ ವರ್ಗಾಯಿಸುವುದು ಅವಶ್ಯಕವಾಗಿದೆ. ಕೆಲವು ಲೆಕ್ಕಗಳನ್ನು ಮಕ್ಕಳು ಅಬಾಕಸ್ ಬಳಸಿ ಪ್ರಯತ್ನಿಸಲಿ. ಹಳದಿ ಸುರುಳಿಗಳು ಬಿಡಿಗಳನ್ನು, ನೀಲಿ ಸುರುಳಿಗಳು ಹತ್ತುಗಳನ್ನು ಸೂಚಿಸುತ್ತವೆ. ಹಸಿರು ಸುರುಳಿಗಳು 100ಗಳನ್ನು, ಕೆಂಪು ಸುರುಳಿಗಳು 1000ವನ್ನು, ಬಿಳಿ ಸುರುಳಿಗಳು 10,000ವನ್ನು ಸೂಚಿಸುತ್ತವೆ. 176ರಲ್ಲಿ 3 100ಗಳು, 7 ಹತ್ತುಗಳು ಮತ್ತು 6 ಬಿಡಿಗಳಿವೆ. ಇದರಿಂದ 132ನ್ನು ಅಂದರೆ 1 100, 3 ಹತ್ತುಗಳು ಮತ್ತು 2 ಬಿಡಿಗಳನ್ನು ಕಳೆಯುವುದು. ಲೆಕ್ಕವನ್ನು ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ 10 ಮತ್ತು 100ರ ಸ್ಥಾನಕ್ಕೆ ಮುಂದುವರಿಸುವುದು. ಕೇವಲ 132ಗಳಷ್ಟನ್ನೇ ಕಳೆದಿರುವರೆ ಎಂಬುದನ್ನು ಖಾತರಿಪಡಿಸಿಕೊಳ್ಳುವುದು. ಉಳಿದಿರುವ 2 100ಗಳು, 4 ಹತ್ತುಗಳು ಮತ್ತು 4 ಬಿಡಿಗಳು ಎಂದರೆ 244 ಉತ್ತರ ಅಥವಾ ವ್ಯತ್ಯಾಸವಾಗಿರುತ್ತದೆ. ಮಕ್ಕಳು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ವಿವಿಧ ಕಲಿಕೋಪಕರಣಗಳು ಸಹಾಯಕವಾಗಿದೆ ಮತ್ತು ಗುಂಪು ಕಲಿಕೆಯನ್ನು ಆಯೋಜಿಸಲು ಸಹ ಸಹಾಯಕವಾಗಿದೆ. ಮಕ್ಕಳು ವ್ಯವಕಲನದ ಮೂಲ ನಿಯಮಗಳನ್ನು ಕಲಿತ ನಂತರ ದಶಕ ಸಹಿತ ವ್ಯವಕಲನವನ್ನು ಕಲಿಯಲು ಸಿದ್ಧರಾಗಿರುತ್ತಾರೆ.